ಬೆಳಿಗ್ಗೆ ನಮ್ಮ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮ ಭಾಳ ನಿರೀಕ್ಷೆಗಿಂತ ವಿಪರೀತವಾಗಿ ತಡ ಆಗಿದ್ದಕ್ಕೆ ಇಲ್ಲಿ ಬರಲಿಕ್ಕೆ ತಡ ಆಗಿದೆ. ನಿಮ್ಮ ಕ್ಷಮೆ ಕೋರ್ತಾ ನಿನ್ನೆ ವಿಶೇಷವಾಗಿ ಕ್ರಾಪ್ ಇನ್ಶೂರೆನ್ಸ್ದಲ್ಲಿ ಮತ್ತು DAP ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಜಗತ್ತಿನಾದ್ಯಂತ ಇವತ್ತು ಭಾರತಕ್ಕೆ ಏನು ಫರ್ಟಿಲೈಸರ್ಸ್ ಬರಬೇಕು, ಯೂರಿಯಾದಿಂದ ಹಿಡ್ಕೊಂಡು DAPಯಿಂದ ಹಿಡ್ಕೊಂಡು ಎಲ್ಲವೂ ದರ್ ಆಲ್ ಇಂಪೋರ್ಟೆಡ್. ದ ರೀಸನ್ ಆಫ್ ಇಂಪೋರ್ಟ್ ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ. ಯಾಕಂದರೆ ಅದು ಬೇಸಿಕ್ ರಾ ಮೆಟೀರಿಯಲ್ ಏನಿದೆ ಗಣಿಗಾರಿಕೆಯಿಂದ ಬರಬೇಕು, ಮಿನರಲ್ಸ್. ದ್ಯಾಟ್ ಮಿನರಲ್ಸ್ ಆರ್ ನಾಟ್ ಅವೈಲೇಬಲ್. ಹೀಗಾಗಿ ಭಾರತ ಸರ್ಕಾರ ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಮುಂದುವರಿಸುವುದರ ಮೂಲಕ ಮೊದಲನೇ ದಿವಸ 2025 ಮೊದಲನೇ ದಿವಸ ಒಂದು ಬಹುದೊಡ್ಡ ಕೊಡುಗೆಯನ್ನು ರೈತರಿಗೆ ಕೊಟ್ಟಿದೆ. ಮತ್ತು ಕ್ರಾಪ್ ಇನ್ಶೂರೆನ್ಸಿಗೆ ಸಂಬಂಧಿಸಿದಂತೆ 824 ಕೋಟಿ ರೂಪಾಯಿದಲ್ಲಿ ನಾವು ಈ ಕ್ರಾಪ್ ಇನ್ಶೂರೆನ್ಸ್ ಸರ್ವೆಯನ್ನು ಮಾಡ್ತಾರೆ. ಇದರಲ್ಲಿ ಸಾಕಷ್ಟು ಲ್ಯಾಕಿನಗಳಿದ್ದಾವೆ. ಅದನ್ನು ಸರಿಪಡಿಸಲಿಕ್ಕೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಲಿಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಡುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅದು ಹೆಚ್ಚು ಫಾರ್ಮರ್ ಫ್ರೆಂಡ್ಲಿ ಆಗುವ ರೀತಿ ಕ್ರಮವನ್ನು ನಿನ್ನೆ ನಾವು ಕೈಗೊಂಡಿದ್ದೇವೆ. ಕರ್ನಾಟಕದ ಮಟ್ಟಿಗೆ ಹೇಳಬೇಕಂತಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ 1.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. 1.5 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಯಿತು. ರಾಹುಲ್ ಗಾಂಧಿಯವರು ಮೊಹಬ್ಬತ್ ಕಿ ದುಕಾನ್ ಅಂಥೇಳಿ ಭಾಷಣ ಮಾಡ್ಕೋತ ಅಡ್ಡಾಡ್ತಾರೆ. ಮೊಹಬ್ಬತ್ ಕಿ ದುಕಾನ್ ಅಂದ್ರೆ ಪ್ರೀತಿಯ ಅಂಗಡಿ ಅಂತ. ಮೊದಲಿದ್ದವರಿಗೆ ಪ್ರೀತಿ ಮಾರಾಟ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ. ಆದರೆ ಅವರು ಯಾವುದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲೆಲ್ಲಿ ಅಧಿಕಾರ ಇದೆ ಅಲ್ಲಿ ನಡ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಟೈಮ್ದಲ್ಲಿ ಹೇಳಿದರು ಫಲಾನುಭವಿಗಳಿಗೆ ಖಟಾಖಟ್ ಕೊಡ್ತೇವಂತ. ಮೊಹಬ್ಬತ್ ಕೆ ದುಕಾನ್ ಹೋಗಿ ಹತ್ಯೆ और ಆತ್ಮಹತ್ಯಾ का दुकान बन गए. ಖಟಾಖಟ್ ಅಂತ ಹೇಳಿ ವಾಲ್ಮೀಕಿ ಬೋರ್ಡಿನ ಒಂದು ಹಣವನ್ನು ನುಂಗಿ ಹಾಕಿದರು. SEP TSP ಹಣ ಯಾವಾಗ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು, ಆವಾಗ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂಥ ಯೋಜನೆಗಳ ಹಣವನ್ನು ನಿಮ್ಮ ಗ್ಯಾರಂಟಿಗೆ ಬಳಸ್ತೀನಿ ಅಂತ ಹೇಳಿರಲಿಲ್ಲ. ದೇ ನೆವರ್ ಟೋಲ್ಡ್ ದಟ್. ಆದರೆ ಅದಾದ ನಂತರ ಈಗ SEP TSP ಹಣವನ್ನು ಈ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದು SEP TSP ಅಂದರೆ SC ಮತ್ತು STಗಳಿಗೆ ಇರುವಂಥದ್ದು. ಅದನ್ನು ಖಟಾಖಟ್ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ಖಟಾಖಟ್ ಯಾರಿಗೂ ಏನು ಬರಲಿಲ್ಲ, ಖಟಾಖಟ್ ಟ್ರಾನ್ಸ್ಫರ್ ಮಾಡಿಕೊಂಡು ತಿಂದು ಹಾಕಿದರು. ಮತ್ತು ಇವತ್ತೇನು ದುರಾಡಳಿತ, ಭ್ರಷ್ಟಾಚಾರ, ತೀವ್ರ ಸ್ವರೂಪದ ಆರೋಪಗಳು ಸ್ವತಃ ಮುಖ್ಯಮಂತ್ರಿ ಹಿಡ್ಕೊಂಡು ಅನೇಕ ಸಚಿವರುಗಳ ಮೇಲೆ ಬರ್ತಾ ಇದೆ. ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವತ್ತಿನ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ಇವರು ಏನೇನು ಹೇಳಿಕೆ ಕೊಟ್ಟಿದ್ರು ಎಲ್ಲವನ್ನೂ ಮರೆತಿದ್ದಾರೆ. ಆದರೆ ಇವತ್ತು ಸೊಕ್ಕಿನಿಂದ, ದುರಹಂಕಾರದಿಂದ ರಿಯಾಕ್ಟ್ ಮಾಡುವಂಥ, ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖರ್ಗೆ ಅವರ ಸುಪುತ್ರ ಅಂತೂ ಪ್ರಿಯಾಂಕಾ ಖರ್ಗೆ ಸಾರ್ವಜನಿಕ ಬದುಕಿನ ಪಬ್ಲಿಕ್ ಲೈಫ್ದಲ್ಲಿ
ಒಂದು ಮಟ್ಟ ಅನ್ನೋದಿರ್ತದೆ. ಎಲ್ಲ ಮಟ್ಟವನ್ನು ಮೀರಿದ್ರು ಅವರು. ಎಷ್ಟು ಕೆಳಗಿಳಿಬೇಕೋ ಅಷ್ಟು ಇಳಿದಿದ್ದಾರೆ. ಬಟ್ಟೆ ಹರ್ಕೋರಿ ನಾನು ರಾಜೀನಾಮೆ ಕೊಡಲ್ಲ. ನೀವು ನಾಚಿಗಿಲ್ದವ್ರು, ಹಿಂಗಾಗಿ ನೀವು ಬಟ್ಟೆ ಹರ್ಕೊಂಡ್ರು ಕೊಡಲ್ಲ, ಏನು ಮಾಡಿದ್ರು. ಯಾಕಂದ್ರೆ ನಿಮ್ಮ ಮುಖ್ಯಮಂತ್ರಿನೇ ಆತ್ಮಹತ್ಯೆ ಮಾಡ್ಕೊಂಡ್ರು ಕೊಡಲ್ಲ. ರಾಜ್ಯ ಹೈಕೋರ್ಟ್, ನೋ ಲೆಸ್ ದನ್ ಹೈಕೋರ್ಟ್ ಹ್ಯಾಸ್ ಸೆಡ್, ಮುಖ್ಯಮಂತ್ರಿಗಳ ಅಥವಾ ಆಯಾ ಕಾಲದಲ್ಲಿ ಉಪಮುಖ್ಯಮಂತ್ರಿ ಇತ್ಯಾದಿ ಇತ್ಯಾದಿ ಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಇದೆಲ್ಲದೂ ನೀವು ಇರಲಿಲ್ಲ ಅಂದರೆ ನಿಮ್ಮ ಶ್ರೀಮತಿಯವರ, ನಿಮ್ಮ ಹೆಂಡತಿಯ ಹೆಸರಿನಲ್ಲಿ ಇದ್ದಂಥ ಆಗಿರುವಂಥ ಅವ್ಯವಹಾರ ಇಷ್ಟು ಫಾಸ್ಟಾಗಿ ಆಗಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದಿ ಕಾಮೆಂಟ್ ಆಫ್ ದಿ ಹೈಕೋರ್ಟ್. ನಿಮ್ಗೆ ಬೇಕಾದ್ರೆ ನಾನು ಓದಿ ತೋರಿಸ್ತೇನೆ. ಹೈಕೋರ್ಟದ ಆರ್ಡರ್ದಲ್ಲಿದೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ನಡೀತು ಅಂತ ಹೇಳುವಂಥದ್ದು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದರು. ಅದಾದ ನಂತರ ಅವರು ರಾಜೀನಾಮೆಯನ್ನು ಕೊಡಲಿಲ್ಲ. ಹೀಗಾಗಿ ಖರ್ಗೆ ಅವರು ಅವರ ಸುಪುತ್ರ ರಾಜೀನಾಮೆ ಕೊಡ್ತಾರೆ ಅಂಥೇಳಿ ನಾವು ಅಪೇಕ್ಷೆ ಪಡೋದಿಲ್ಲ. ಆದರೆ ಹೋರಾಟ ಬಿಡೋದಿಲ್ಲ. ಹೋರಾಟ ಸಾರ್ವಜನಿಕರನ್ನ ಜಾಗೃತಿಗೊಳಿಸಲಿಕ್ಕೆ ವಿಲ್ ಕಂಟಿನ್ಯೂ ದಿ ಫೈಟ್. ಇವ್ರ ಕಾಲದಲ್ಲಿ ಏನೇನಾಯಿತು? ಮೊದಲನೇದು, ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಗಂಭೀರವಾದಂಥ ಆರೋಪ ಬಂತು. ಹೈಕೋರ್ಟಿಗೆ ಹೋದ್ರು. ಹೈಕೋರ್ಟು ಆ್ಯಸ್ ಆನ್ ಡೇಟ್ ಹೈಕೋರ್ಟ್ ಆರ್ಡರ್ ಈಸ್ ಇನ್ ಫೋರ್ಸ್. ಇನ್ ಸ್ಪೈಟ್ ಆಫ್ ದ್ಯಾಟ್ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ ಮತ್ತು ಅತ್ಯಂತ ಬಂಡರತನದಿಂದ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೋತಾ ಅಡ್ಡಾಡ್ತಿದ್ದಾರೆ. ಇವರಾದ ನಂತರದ ಸ್ಥಿತಿ ಏನಿದೆ? ಆತ್ಮಹತ್ಯೆಯ ಕಾರಣದಿಂದಾಗಿ, ಚಂದ್ರಶೇಖರ್ ಅನ್ನುವಂಥವ್ರ ಆತ್ಮಹತ್ಯೆಯ ಕಾರಣದಿಂದಾಗಿ ವಾಲ್ಮೀಕಿ ಬೋರ್ಡಿನ ಹಗರಣ ಹೊರಗೆ ಬಂತು. ನಾಗೇಂದ್ರ ಒಬ್ಬರು ರಾಜೀನಾಮೆ ಕೊಟ್ಟರು. ಈಗ ಅವ್ರು ಮತ್ತೆ ವಾಪಸ್ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಚಂದ್ರಶೇಖರ್ ಆತ್ಮಹತ್ಯೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಸ್ಟಾಫನ್ನು ಹೆಸರು ಬರೆದಿಟ್ಟು ರುದ್ರಣ್ಣ ಎಡವಣ್ಣವರ ಆತ್ಮಹತ್ಯೆ, ಅದೇ ತಹಸೀಲ್ದಾರನ್ನ ಪುನಃ ಅಲ್ಲೇ ಪೋಸ್ಟಿಂಗ್ ಮಾಡಿದ್ದಾರೆ. ಈಗ ದಾವಣಗೆರೆಯಲ್ಲಿ ಗುತ್ತಿಗೆದಾರರು ಹಣ ಸಿಗದೋದಕ್ಕೆ ಆತ್ಮಹತ್ಯೆ, ಮಾಗಡಿಯಲ್ಲಿ ಕ್ರಷರ್ ಲಾರಿ ಮಾಲೀಕರೊಬ್ಬರು ಲಂಚ ಕೊಡಲಾರದೆ ಆತ್ಮಹತ್ಯೆ, ಯಾದಗಿರಿಯಲ್ಲಿ PSI ಪರಶುರಾಮ್ ಸ್ಥಳೀಯ ಶಾಸಕರ ಪುತ್ರನ ಒತ್ತಡದ ಕಾರಣದಿಂದ ಆತ್ಮಹತ್ಯೆ, ಈ ಆತ್ಮಹತ್ಯೆ ಹತ್ಯೆಗಳು ಮೊಹಬ್ಬತ್ ಕಾ ದುಕಾನ್ದಲ್ಲಿ ಮಾರಾಟ ಆಗ್ತಾ ಇದ್ದಾವೆ. ಆದರೆ ಇದರ ಜೊತೆಗೆ ಈಗ ಸಿದ್ಧಲಿಂಗ ಸ್ವಾಮೀಜಿ, ಹಿಂದೂ ಸಮಾಜದ ಪ್ರಮುಖರು, ಅಲ್ಲಿನ ಶಾಸಕರಾದಂಥ ಬಸವರಾಜ್ ಮತ್ತಿಮೂಡ್, ಅಲ್ಲಿನ BJP ನಾಯಕರಾದಂಥ ಚಂದು ಪಾಟೀಲ್, ಮಣಿಕಂಠ ರಾಠೋಡ್ ಅವರ ಕೊಲೆಗೆ ಸಂಚು ರೂಪಿಸಿದ್ದಾಗಿ ಡೆತ್ ನೋಟ್ನಲ್ಲಿ ತಿಳಿಸೋದು. ಇದೆಲ್ಲ ಇದ್ರೂ ಸಹಿತ ಇವ್ರು ಹೇಳ್ತಾರೆ, ನಾನು ರಾಜೀನಾಮೆ ಕೊಡೋದ್ರಲ್ಲಿ ನೀವು ಬಟ್ಟೆ ಹರ್ಕೊಳ್ಳೋದಾದ್ರೆ ಬಟ್ಟೆ ಹರ್ಕೋರಿ ಅಂತ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ತಂದೆಯವರು ಸ್ವಲ್ಪ ವಯಸ್ಸಾದ ನಂತರ ಅಲ್ಲೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನ ಮೆಚ್ಚಿಸ್ಲಿಕ್ಕೆ ಇತ್ತೀಚೆಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾತನಾಡ್ತಾ ಇದ್ದಾರೆ. ಅದರ್ವೈಸ್ ರಾಜ್ಯ ರಾಜಕಾರಣದಲ್ಲಿರೋರಿಗೆ ಅವ್ರಿಗಿಷ್ಟು ದುರಹಂಕಾರದಿಂದ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ನೋಡಿಲ್ಲ. ಯಾಕಂದರೆ ಕಳೆದ 30-35 ವರ್ಷದಿಂದ ನಾನು ರಾಜಕಾರಣದಲ್ಲಿ ಇದ್ದೇನೆ, ನೋಡಿಲ್ಲ. ಆದರೆ ಈತನಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಈಗನೇ ಇಷ್ಟು ದುರಹಂಕಾರ ತಲೆಗೇರಿದೆ. ಜನ ನಿಮಗೆ ಸೂಕ್ತವಾದಂಥ ಪಾಠವನ್ನು ಕಲಿಸ್ತಾರೆ. ನಿಮ್ಮ ದುರಹಂಕಾರದ, ನಿಮ್ಮ ದುರ್ವರ್ತನೆಯ ಕಾರಣದಿಂದಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು 2019ರಲ್ಲಿ ಸೋತಿದ್ದರು ಅನ್ನೋದು ನೀವು ನೆನಪಿಟ್ಟುಕೊಡ್ರಿ. ಹಾಗಾಗಿ ಒಂದು ರೀತಿಯಲ್ಲಿ ಹತ್ಯೆ, ಆತ್ಮಹತ್ಯೆ ಇದೇ ಈ ಸರ್ಕಾರದ ಹೆಗ್ಗುರುತಾಗಿದೆ. ಕಟಾಕಟ್ ಅಂತ ಹೇಳಿದಂಥವರು ಹಣವನ್ನು ಕಟಾಕಟ್ ಹೆಂಗೆ ನುಂಗಿ ಹಾಕ್ಬೇಕಂತ ಅನ್ನೋದು ಕರ್ನಾಟಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮತ್ತು ಇದರ ಹೋರಾಟ ಕಾನೂನು ನಿರ್ವೃತ್ತಿಯಲ್ಲಿರ್ಬೋದು,
ಪೊಲಿಟಿಕಲ್ ಇರ್ಬೋದು, ಸಾಧ್ಯ ಇರುವ ಎಲ್ಲ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಥ್ಯಾಂಕ್ ಯು. ನನ್ನ ಕಡೆಯಿಂದ ಇಷ್ಟ ಏನಾದ್ರು ಇದ್ರೆ ಹೇಳಿ.